ನೀವೆಲ್ಲರೂ ಕೂಡ ಈ ಮರವನ್ನು ಬಹುತೇಕ ನೋಡಿಯೇ ಇರ್ತೀರಿ. ಸಾಮಾಜಿಕ ಅರಣ್ಯ ಇಲಾಖೆನವರು ರಸ್ತೆಗಳ ಬದಿಯಲ್ಲಿ ಸಾಲು ಮರಗಳನ್ನಾಗಿ, ನೆರಳಿಗಾಗಿ ಮತ್ತು ಅಲಂಕಾರಕ್ಕಾಗಿ ಈ ಮರಗಳನ್ನು ಬೆಳೆಸಿರ್ತಾರೆ. ಹಾಗೆ ಶಾಲಾ ಕಾಂಪೌಂಡಲ್ಲಿ ಕೂಡ ಈ ಮರವನ್ನು ಬೆಳೆಸಿರ್ತಾರೆ. ಹೀಗಾಗಿ ಈ ಮರದ ಕಾಯಿಯನ್ನು ಕಿತ್ಕೊಂಡು ತಮ್ಮ ಬಾಲ್ಯದಲ್ಲಿ ಬುಗುರಿ ಆಟ ಆಡಿರುವ ಚಾನ್ಸಸ್ ಕೂಡ ಇರ್ತದೆ. ಈ ಮರವನ್ನು ಸಾಮಾನ್ಯವಾಗಿ ಉವರ್ಸಿ ಮರ ಅಂತ ಕರೀತಾರೆ. ಕೆಲವರು ಬುಗುರಿ ಮರ ಅಂತಲೂ ಕೂಡ ಕರೀತಾರೆ. ಬುಗುರಿ ಮರ ಅಂತ ಯಾಕೆ ಕರೀತಾರೆ ಅಂದರೆ, ಇದರ ಕಾಯಿಯನ್ನು ಕಿತ್ಕೊಂಡು ನಾನಿಲ್ಲಿ ಆಡಿಸ್ತಾ ಇದ್ದೀನಲ್ಲ, ಈ ರೀತಿ ಬುಗುರಿ ರೀತಿ ಆಡಿಸ್ಬೋದು. ಹೀಗಾಗಿ ಇದನ್ನು ಬುಗುರಿ ಮರ ಅಂತಲೂ ಕರೀತಾರೆ. ಹಾಗೆ ಅಡವಿ ಬೆಂಡೆ ಮರ ಅಂತ ಕರೀತಾರೆ, ಮತ್ತು ಬಂಗಾಳಿ ಮರ ಅಂತ ಕರೀತಾರೆ, ಬುರ್ಗುದ್ ಮರ ಅಂತ ಕರೀತಾರೆ, ಒರ್ಚಿಕಾಯಿ ಮರ ಅಂತ ಕರೀತಾರೆ. ಹೀಗೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಬೇರೆ ಬೇರೆ ಹೆಸರುಗಳಿಂದ ಈ ಮರವನ್ನು ಕರೀತಾರೆ. ಈ ಮರದ ವೈಜ್ಞಾನಿಕ ಹೆಸರು ಥೆಸ್ಪೀಸಿಯಾ ಪಾಪ್ಸುಲಿನಾ ಅಂತ. ಇದರ ಫ್ಯಾಮಿಲಿ ಅಂದರೆ ಕುಟುಂಬ ಮಾಲ್ವೇಸಿ. ಈ ಮರದ ಎಲೆಗಳು ಹೃದಯಾಕಾರದಲ್ಲಿದ್ದು ದಟ್ಟವಾಗಿರ್ತವೆ. ಹೀಗಾಗಿ ಇದು ನೆರಳಿಗೆ ತುಂಬ ಅನುಕೂಲವಾದಂತಹ ಮರ. ಅಂದರೆ ಈ ಹೊಂಗೆ ಮರದ ಅಷ್ಟೇ ದಟ್ಟವಾದ ನೆರಳನ್ನು ಈ ಮರ ಕೊಡ್ತದೆ. ಮತ್ತು ಈ ಮರ ತುಂಬ ಗಟ್ಟಿಯಾಗಿರ್ತದೆ. ಹೀಗಾಗಿ ಇದನ್ನು ದೋಣಿಯನ್ನು ಮಾಡಲಿಕ್ಕೆ, ಬಂದೂಕುಗಳ ಇಡಿಯನ್ನು ಮಾಡಲಿಕ್ಕೆ, ಪೀಠೋಪಕರಣಗಳನ್ನು ಮಾಡಲಿಕ್ಕೆ, ಎತ್ತಿನ ಗಾಡಿಯ ಚಕ್ರವನ್ನು ಮಾಡಲಿಕ್ಕೆ, ಕೃಷಿ ಉಪಕರಣಗಳನ್ನು ಮಾಡಲಿಕ್ಕೆ ಈ ಮರವನ್ನು ಬಳಸ್ಕೊಳ್ತಾರೆ. ಹಾಗೆ ಇದರ ತೊಗಟೆಯ ನಾರನ್ನು ಹಗ್ಗ ತಯಾರಿಕೆಗೆ ಬಳಸ್ತಾರೆ. ಇದರ ಬೀಜದ ಎಣ್ಣೆಯನ್ನು ದೀಪಕ್ಕೆ ಬಳಸ್ತಾರೆ. ಇದೆಲ್ಲಕ್ಕೂ ಮುಖ್ಯವಾಗಿ ಇದರ ಕಾಯಿ, ಎಲೆ ಮತ್ತು ಬೇರುಗಳನ್ನು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಸುಮಾರು 9ರಿಂದ 10 ಮೀಟರ್ ಎತ್ತರಕ್ಕೆ ಬೆಳೆಯುವ ಈ ಮರವನ್ನು ಕೆಲವೊಂದು ಸಂಗೀತ ವಾದ್ಯಗಳನ್ನು ಕೂಡ ಮಾಡಲಿಕ್ಕೆ ಬಳಸ್ತಾರೆ. ಮತ್ತು ಇದರ ಕಾಯಿ, ಎಲೆ, ಬೇರುಗಳ ಚೂರ್ಣವನ್ನು ಕಜ್ಜಿ, ತುರಿಕೆ ಮುಂತಾದ ಚರ್ಮ ರೋಗಗಳಿಗೆ ಬಳಸ್ತಾರೆ. ಮುಖ್ಯವಾಗಿ ಇದರ ಕಾಯಿ ಇದೆಯಲ್ಲ, ಇದರ ಕಾಯಿನಲ್ಲಿ ಆ ಕಾಯಿಯನ್ನು ಅಂದರೆ ಹಸಿ ಕಾಯಿಯನ್ನು ಇಚ್ಚಗಿದಾಗ ಹಸಿರು ಮಿಶ್ರಿತ ಹಳದಿ ಬಣ್ಣದ ಒಂದು ರೀತಿಯ ರಸ ಬರ್ತದೆ. ಆ ರಸವನ್ನು ಈ ಮುಖದಲ್ಲಿ ಈ ಬಿಳಿ ಸುಬ್ಬು, ಕರಿಸುಬ್ಬು ಆಗಿರ್ತದಲ್ಲ, ಆ ಬಿಳಿ ಸುಬ್ಬು, ಕರಿಸುಬ್ಬು ಆದ ಜಾಗಕ್ಕೆ ಇದನ್ನು ನಿತ್ಯ ಹಚ್ಚುತ್ತಾ ಬಂದರೆ ಒಂದು ವಾರದಲ್ಲಿ ಯಾವುದೇ ರೀತಿಯ ಬಿಳಿ ಸುಬ್ಬಾಗಲಿ ಕರಿ ಸುಬ್ಬಾಗಲಿ ಇರೋದಿಲ್ಲ. ಮುಖದಲ್ಲಾಗಿರ್ತದೆ, ಕುತ್ತಿಗೆ ಸುತ್ತ ಆಗಿರ್ತದೆ. ಅಂಥ ಬಿಳಿ ಸುಬ್ಬು, ಕರಿಸುಬ್ಬು ಭಾಳ ಸುಲಭನಾಗಿ ಹೋಗಲಾಡಿಸ್ಬೋದಂಥ ಔಷಧಿಯ ಗಿಡ ಇದಾಗಿದೆ. ಬಿಳಿ ಸುಬ್ಬು ಅಂದರೆ ಈ ಮುಖದ ಮೇಲೆ, ಕುತ್ತಿಗೆ ಸುತ್ತ ಒಂದು ರೀತಿಯ ಬಿಳಿ ಕಲೆ, ಅದನ್ನು ಬಂಗತ್ತಿರೋದು ಅಂತಲೂ ಕೂಡ ಕರೀತಾರೆ. ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದಲೂ ಕೂಡ ಕರೀತಾರೆ ಅಂತ ಕಾಣ್ತದೆ. ನಾವು ನಮ್ಮ ತುಮಕೂರು ಕಡೆ ಇದನ್ನು ಬಿಳಿ ಸುಬ್ಬು, ಕರಿ ಸುಬ್ಬು ಅಂತ ಹೇಳಿ ಕರಿತೀವಿ. ಅದಕ್ಕೆ ಇದರ ಕಾಯಿಯ ರಸ ನಿಜಕ್ಕೂ ಕೂಡ ಒಂದು ದಿವ್ಯ ಔಷಧಿ, ರಾಮಬಾಣ ಅಂತಲೇ ಹೇಳ್ಬೋದು. ಒಂದು ವಾರದಲ್ಲೇ ಕಂಪ್ಲೀಟ್ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯ ಕಲೆ ಇಲ್ದಂಗೆ ಸಾಧಾರಣ ಏನು ಮುಖ ಇರ್ತದಲ್ಲ ಆ ರೀತಿ ಆಗ್ತದೆ. ಹಾಗೆ ಮೊಡವೆಗಳ ಕಲೆ ಕೂಡ ಇದ್ದರೆ ಆ ಮೊಡವೆಗಳ ಕಲೆಗೆ ಹಚ್ಚಿದರೂ ಕೂಡ ಇದರ ಕಾಯಿಯ ರಸವನ್ನು ಹೋಗ್ತದೆ. ಹಾಗೆ ಮತ್ತು ಉಳ್ಕಡ್ಡಿ, ಕಜ್ಜಿ ಮತ್ತು ಅಲರ್ಜಿ ಇಂಥ ಮತ್ತು ಗಾಯಗಳು, ಗಜಕರ್ಣ ಮುಂತಾದ ಚರ್ಮ ಕಾಯಿಲೆಗಳಿಗೂ ಕೂಡ ಇದೊಂದು ದಿವ್ಯ ಔಷಧಿಯಾಗಿದೆ. ಈ ಇಸ್ಬಾಗಿರ್ತದಲ್ಲ, ಇಸ್ಬಿಗೆ ಇದರ ಎಲೆಯ ರಸವನ್ನು ಹಚ್ಚಬೇಕು. ಒಂದು ವಾರ ಕಾಲ ಇಸ್ಬಿಗೆ ಇದರ ಎಲೆಯ ರಸವನ್ನು ಹಚ್ಚಿದರೆ ಇಸ್ಬು ತಾನಾಗಿ ವಾಸಿ ಆಗ್ತದೆ. ಬಿಳಿ ಸುಬ್ಬು ಅಂದ ಕೂಡಲೇ ಕೆಲವರು ತೊನ್ನಿಗೆ ಇದು ಮದ್ದಾಗಿರ್ಬೋದಾ ಅಂತ ಹೇಳಿ ಭಾವಿಸ್ತಾರೆ. ಆದರೆ ಇದು ತೊನ್ನು ಬೇರೆ, ಬಿಳಿ ಸುಬ್ಬು ಬೇರೆ. ತೊನ್ನಿಗೆ ಇದು ಮದ್ದಲ್ಲ, ಬಿಳಿ ಸುಬ್ಬಿಗೆ ಮಾತ್ರ ಇದು ಮದ್ದು. ಹಾಗೆ ಮತ್ತು ತಲೆ ಕೂದಲು ಹುಳ ತಿಂದಿರ್ತವೆ ಅಥವಾ ತಲೆ ಕೂದಲು ಒಂದಷ್ಟು ಜಾಗದಲ್ಲಿ ಉದುರಿ ಹೋಗಿರ್ತವೆ, ಅದು ಕೂಡ ಇದರ ಕಾಯಿಯ ರಸವನ್ನು ಹಚ್ಚಿದರೆ ಸ್ವಲ್ಪ ದಿನದಲ್ಲೇ ಕೂದಲು ಮರಳಿ ಬೆಳೀತವೆ. ಚರ್ಮದ ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಯಾಕೆ ಇದರ ಕಾಯಿ ಒಂದು ಒಳ್ಳೆಯ ಮದ್ದಾಗಿದೆಯಪ್ಪ ಅಂದರೆ, ಇದರ ಕಾಯಿನಲ್ಲಿ ಈ ರಸ ಬರ್ತದಲ್ಲ, ಅಂದರೆ ಹಸಿರು ಮಿಶ್ರಿತ ಹಳದಿ ರಸ, ಅದರಲ್ಲಿ ಗಂಧಕದ ಅಂಶ ಹೆಚ್ಚಿರ್ತದೆ. ಹೀಗಾಗಿ ಇದು ಚರ್ಮ ಕಾಯಿಲೆಗಳಿಗೆ ಒಂದು ಒಳ್ಳೆಯ ಮದ್ದಾಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ. ನಮಸ್ತೆ.